ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಒಂದು ಸಣ್ಣ ವಿಡಿಯೋ ಕೂಡ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಜನರಿಗೆ ತಲುಪುತ್ತೆ. ಇತ್ತೀಚೆಗೆ ವೈರಲ್ ಆದ ಒಂದು ವಿಡಿಯೋ ಕೂಡ ಇದೇ ರೀತಿಯ ಚರ್ಚೆಗೆ ಕಾರಣವಾಗಿದೆ. ಈ ವಿಡಿಯೋದಲ್ಲಿ ಒಬ್ಬ ಹುಡುಗಿ ಡೊಮಿನೋಸ್ ಡೆಲಿವರಿ ಮಾಡುವ ಹುಡುಗನನ್ನ ಹೀಯಾಳಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ನೀನು ನಮಗೆ ಎಷ್ಟೊಂದು ಮೋಟಿವೇಟ್ ಮಾಡ್ತಾ ಇದ್ದೆ, ಈಗ ನೀನೇ ಡೊಮಿನೋಸ್ ಡೆಲಿವರಿ ಆಗಿದೆಯಾ ಎಂದು ಅವಮಾನಕಾರಿ ಧಾಟಿಯಲ್ಲಿ ಮಾತನಾಡುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಮೊದಲಿಗೆ ಈ ವಿಡಿಯೋ ನೋಡಿದ ಅನೇಕ ಜನರು ಆ ಹುಡುಗನ ಪರವಾಗಿ ನಿಂತರು. ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಯಾವ ಕೆಲಸವೂ ಚಿಕ್ಕದಲ್ಲ, ಪ್ರಾಮಾಣಿಕವಾಗಿ ದುಡಿಯೋದು ದೊಡ್ಡ ಗೌರವ ಎಂದು ಸಂದೇಶಗಳನ್ನ ಹಂಚಿಕೊಂಡ್ರು. ಕೆಲವರು ಆ ಹುಡುಗನ ಆತ್ಮಗೌರವಕ್ಕೆ ಧಕ್ಕೆ ಉಂಟು ಮಾಡಿದಂತೆ ಕಂಡ ಆ ಹುಡುಗಿಯನ್ನ ತೀವ್ರವಾಗಿ ಟೀಕಿಸಿದ್ರು. ಕೆಲಸದ ಆಧಾರದ ಮೇಲೆ ಯಾರನ್ನು ತೀರಿಸಬಾರದು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಆದ್ರೆ ಕೆಲವೇ ಗಂಟೆಗಳಲ್ಲಿ ಸತ್ಯ ಬಯಲಾಯಿತು. ಈ ವಿಡಿಯೋದಲ್ಲಿರುವಂತಹ ಹುಡುಗ ಮತ್ತು ಹುಡುಗಿ ಸ್ನೇಹಿತರು ಎಂಬುದು ತಿಳಿದು ಬಂತು. ಅವರು ಕೇವಲ ಕಂಟೆಂಟ್ ಕ್ರಿಯೇಷನ್ಗಾಗಿ, ರೀಲ್ಸ್ ಮತ್ತು ವೈರಲ್ ವಿಡಿಯೋಗಳಿಗಾಗಿ ಈ ದೃಶ್ಯವನ್ನ ರೂಪಿಸಿದ್ರು. ಅಂದ್ರೆ ಇದು ನಿಜವಾದ ಅವಮಾನವಲ್ಲ, ಒಂದು ನಾಟಕೀಯ ಪ್ರದರ್ಶನ ಮಾತ್ರ. ಜನರ ಗಮನ ಸೆಳೆಯಲು, ಒಂದು ಸಂದೇಶ ತಲುಪಿಸಲು ಅಥವಾ ಟ್ರೆಂಡ್ ಫಾಲೋ ಮಾಡಲು ಈ ರೀತಿ ವಿಡಿಯೋ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮಹತ್ವದ ವಿಷಯ ಏನೆಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ ಪ್ರತಿಯೊಂದು ದೃಶ್ಯವೂ ನಿಜವಿರಬೇಕು ಅಂತೇನಿಲ್ಲ. ಹಲವಾರು ಬಾರಿ ನಾವು ನೋಡೋದು ಸ್ಕ್ರಿಪ್ಟ್ ಮಾಡಿದ ಸನ್ನಿವೇಶ. ಆದ್ರೂ ಮೊದಲ ದೃಷ್ಟಿಯಲ್ಲಿ ಅದು ನಿಜವೆಂದು ನಂಬಿ ನಾವು ಕಮೆಂಟ್ ಮಾಡ್ತೇವೆ, ಶೇರ್ ಮಾಡ್ತೇವೆ. ಕೆಲವೊಮ್ಮೆ ಆ ವ್ಯಕ್ತಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತೇವೆ. ಈ ಘಟನೆ ನಮಗೆ ಎರಡು ಪಾಠಗಳನ್ನ ಕಲಿಸುತ್ತೆ. ಮೊದಲನೇದು, ಯಾವ ಕೆಲಸವೂ ಚಿಕ್ಕದಲ್ಲ. ಡೆಲಿವರಿ ಕೆಲಸವಾಗಲಿ, ಕೂಲಿ ಕೆಲಸವಾಗಲಿ, ಕಚೇರಿ ಕೆಲಸವಾಗಲಿ, ಪ್ರತಿಯೊಬ್ಬರ ದುಡಿಮೆ ಗೌರವಕ್ಕೆ ಅರ್ಹ. ಎರಡನೆಯದು, ಸೋಷಿಯಲ್ ಮೀಡಿಯಾದಲ್ಲಿನ ವಿಷಯವನ್ನ ತಕ್ಷಣವೇ ನಂಬಿ ತೀರ್ಮಾನಕ್ಕೆ ಬರಬಾರದು. ಸಂಪೂರ್ಣ ಮಾಹಿತಿ ತಿಳಿಯದೆ ಯಾರನ್ನು ತೀರ್ಪು ಕೊಡಬಾರದು ಅಥವಾ ಯಾವುದೇ ರೀತಿಯ ಡಿಸಿಷನ್ ಮಾಡಬಾರದು. ಇದರಲ್ಲಿ ಇನ್ನೊಂದು ಅಂಶವೂ ಇದೆ. ಕಂಟೆಂಟ್ ಕ್ರಿಯೇಷನ್ ಹೆಸರಿನಲ್ಲಿ ಜನರ ಭಾವನೆಗಳನ್ನ ಕೆರಳಿಸುವಂತಹ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡೋದು ಎಷ್ಟು ಸರಿ ಎಂಬ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ವೈರಲ್ ಆಗಬೇಕೆಂಬ ಆಸೆ ಇದ್ರೂ ಅದರ ಪರಿಣಾಮವಾಗಿ ತಪ್ಪು ಸಂದೇಶ ಹರಡಿದ್ರೆ ಅದರಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು. ಆದ್ದರಿಂದ ಕ್ರಿಯೇಟರ್ಗಳು ಕೂಡ ತಮ್ಮ ಜವಾಬ್ದಾರಿಯನ್ನ ಮನದಲ್ಲಿಟ್ಕೊಳ್ಬೇಕು. ಒಟ್ಟಾರೆ ಈ ವೈರಲ್ ವಿಡಿಯೋ ನಮಗೆ ನೆನಪಿಸೋದು ಏನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಒಂದು ಶಕ್ತಿಯುತ ವೇದಿಕೆ, ಆದ್ರೆ ಅದನ್ನ ವಿವೇಕದಿಂದ ಬಳಸಬೇಕು. ನಾವು ನೋಡುವ ಪ್ರತಿಯೊಂದು ವಿಡಿಯೋ ಹಿಂದೆ ಇರುವಂತಹ ಸತ್ಯವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಹಾಗೆ ಯಾವುದೇ ಕೆಲಸ ಮಾಡ್ತಾ ಇರೋ ವ್ಯಕ್ತಿಯನ್ನ ಅವಮಾನಿಸುವ ಮನೋಭಾವ ನಮ್ಮೊಳಗೆ ಬರಬಾರದು. ದುಡಿಮೆಗೆ ಗೌರವ ನೀಡೋದು ನಮ್ಮ ಸಂಸ್ಕೃತಿ. ವೈರಲ್ ವಿಡಿಯೋಗಳಿಗಿಂತಲೂ ಮಾನವೀಯತೆ ದೊಡ್ಡದು ಎಂಬುದು ಈ ಘಟನೆ ಮತ್ತೊಮ್ಮೆ ನಮಗೆ ತಿಳಿಸುತ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.